ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಿರಣ್ ಮೀನಾಸ್ ವ್ಲಾಗ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬಾಜು ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಆರಾಮಿದ್ದೀರಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡಾಕತ್ತೀವಿ. ನಾವು ಇವತ್ತು ಫುಡ್ ಟೇಸ್ಟ್ ಮಾಡಕ್ಕೆ ಬಂದಿದ್ದು ಅಪೋಸಿಟ್ ಭಾರತ್ ಪೆಟ್ರೋಲ್ ಬಂಕ್, ನೇಸರ್ಗಿ, ಬಾಗಲಕೋಟ್ ರೋಡ್, ಬೆಳಗಾವಿಯಲ್ಲಿರುವಂಥ ನೇತ್ರಾವತಿ ಹೋಟೆಲ್ಗೆ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದೀವಿ. ಹೊರಗಡೆಯಿಂದ ಈ ರೀತಿ ಐತಿ. ಮೇನ್ ರೋಡ್ಗನ ಹತ್ತೈತಿ. ನೀವು ಗೊಡ್ಚಿಗೆ ಹೋಗ್ಬೇಕಾದ್ರೆ, ಬಾಗಲಕೋಟ್ ಹೋಗ್ಬೇಕಾದ್ರೆ ನಿಮಗೆ ಮೇನ್ ರೋಡ್ಗೆನ ಹತ್ತೈತಿ. ನೀವು ಆನ್ ದ ವೇ ಹೋಗ್ಬೇಕಾದ್ರೆ ನೀವು ಇಲ್ಲಿ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್ ಕೂಡ ಸಿಗ್ತೈತಿ, ನೈಟ್ ಡಿನ್ನರ್ ಕೂಡ ಸಿಗ್ತೈತಿ. ನಾನಂತೂ ಒಳಗಡೆ ಹೊಂಟೇನೀಗ. ಬ್ರೇಕ್ಫಾಸ್ಟ್ ಮಾಡಕ್ಕೆ ರೆಡಿ ಇದೇವಿ ನಾವು. ನಡೀರಿ ಒಳಗಡೆ ಹೋಗೋಣ. ನೇತ್ರಾವತಿ ಫ್ಯಾಮಿಲಿ ರೆಸ್ಟೋರೆಂಟ್ ಒಳಗೆ ನಿಮ್ಗೆ ಚಾಟ್ಸ್, ಚೈನೀಸ್, ಇಂಡಿಯನ್, ತಂದೂರಿ ಆ್ಯಂಡ್ ಸೌತ್ ಇಂಡಿಯನ್ ಡಿಶಸ್ ಸಿಗ್ತಾವು. ಇಲ್ಲಿ ನೋಡ್ಬೋದು ನೀವು, ಆಲ್ಮೋಸ್ಟ್ ಎಲ್ಲ ಟೇಬಲ್ ಫುಲ್ ಅದಾವು. ಭಾಳ ಅಂದ್ರೆ ಭಾಳ ರಶ್ ಇತ್ತು. ರಶ್ ನೋಡಿ ಗುರ್ತಾಕೈತಿ ಫುಡ್ ಯಾವ ರೀತಿ ನಮ್ಗಲ್ಲಿ ಸಿಗ್ತೈತೆ ಅಂತ ಹೇಳಿ. ನಾವು ವೇಟ್ ಮಾಡಿದ್ವಿ. ಫೈನಲಿ ನಮಗೂ ಟೇಬಲ್ ಸಿಕ್ತು. ನಾವು ಫಸ್ಟ್ ಇಲ್ಲಿ ಆರ್ಡರ್ ಕೊಟ್ಟಿದ್ದು ಮಸಾಲಾ ದೋಸೆ ಜೊತೆ ಈ ರೀತಿ ಚಟ್ನಿ, ಸಾಂಬಾರ ಮತ್ತು ಬಟಾಟಿ ಭಾಜಿ ಕೊಟ್ಟಿದ್ರು. ಮಸಾಲಾ ದೋಸೆ ಈ ರೀತಿ ಐತಿ. ಒಳಗಡೆ ಪುಟಾಣಿ ಚಟ್ನಿ ಹಚ್ಚಿದಾರು ಮತ್ತು ಒಳಗಡೆನ ಬಟಾಟಿ ಬಾಜಿನೂ ಹಚ್ಕೊಟ್ಟಾರ. ನಾನು ಫಸ್ಟ್ ಈಗ ಮಸಾಲಾ ದೋಸೆನ ಟೇಸ್ಟ್ ಮಾಡಕತ್ತೀನಿ. ಮಸಾಲಾ ದೋಸೆ, ಬಟಾಟಿ ಮತ್ತು ಚಟ್ನಿ, ಸಾಂಬಾರ ಮೂರು ಹಚ್ಕೊಂಡು ತಿಂದು ಟೇಸ್ಟ್ ಮಾಡಿದ್ನಿ. ಭಾರಿ ಮಸ್ತ್ ಇತ್ತು. ಚಟ್ನಿಗೆ ಒಗ್ಗರಣೆ ಹಾಕಿರಲಿಲ್ಲ, ಬಟ್ ಅಂದ್ರೂ ಟೇಸ್ಟಿಯಾಗಿತ್ತು. ಸೊ ಓವರ್ ಆಲ್ ನಂಗಂತೂ ಇಲ್ಲಿದ ಮಸಾಲಾ ದೋಸೆ ಭಾಳ ಲೈಕ್ ಆಯಿತು. ಮಸಾಲಾ ದೋಸೆ ತಿಂದಾದ ಕೂಡಲೇ ನೆಕ್ಸ್ಟ್ ನಾವು ಆರ್ಡರ್ ಕೊಟ್ಟಿದ್ದು ಪೂರಿ ಭಾಜಿ ಈ ರೀತಿ ಕೊಟ್ಟಿರ್ತಾರು. 4 ಪೀಸ್ ಪೂರಿ, ಪೊಟ್ಯಾಟೊ ಭಾಜಿ, ಕುರ್ಮಾ ಮತ್ತು ಚಟ್ನಿ ಕೊಟ್ಟಿದ್ರು. ಪೂರಿ ಅಂತೂ ಸೂಪರ್ ಕ್ರಿಸ್ಪಿ ಮತ್ತು ಸಾಫ್ಟನ್ನು ಇತ್ತು ಅದರ ಜೊತೆ. ಸೊ ನಾನಿವಾಗ ಪೂರಿ ಟೇಸ್ಟ್ ಮಾಡಾಕತ್ತೇನಿ. ಬಟಾಟಿ ಭಾಜಿ ಆಲ್ರೆಡಿ ನಾ ದೋಸೆ ಜೊತೆ ಟೇಸ್ಟ್ ಮಾಡೇನಿ, ಅಂದ್ರೂ ಪೂರಿ ಜೊತೆ ಯಾವ ರೀತಿ ಹತ್ತೈತೆ ಅಂತ ಟೇಸ್ಟ್ ಮಾಡಿದ್ನಿ. ಭಾರಿ ಮಸ್ತ್ ಇತ್ತು. ಮತ್ತು ಕುರ್ಮಾ ಅಂತೂ ಅದೊಂದು ಟೇಸ್ಟನ್ನು ಬೇರೆ ಇತ್ತು. ಅದ್ರೊಳಗೆ ನಿಮ್ಗೆ ಪೀಸ್, ಪೊಟ್ಯಾಟೊ ಕಟ್ ಮಾಡಿ ಹಾಕಿದ್ರು. ಸೊ ಓವರ್ ಆಲ್ ನಂಗೆ ಪೂರಿ ಭಾಜಿ ಕೂಡ ಭಾಳ ಲೈಕ್ ಆಯಿತು. ಕುರ್ಮಾದ ಒಂದು ಟೇಸ್ಟ್ ಬೇರೆನ ಅನ್ಸಿತ್ತು ನಂಗೆ. ಪೂರಿ ಕೂಡ ಭಾಳ ಬಿಸಿ ಕೊಟ್ಟಿದ್ರು. ಸೊ ಓವರ್ ಆಲ್ ನಾನಂತೂ ಇಲ್ಲಿ ಮಸಾಲಾ ದೋಸೆ, ಪೂರಿ ಭಾಜಿ ಎರಡೂ ಭಾಳ ಅಂದ್ರೆ ಭಾಳ ಲೈಕ್ ಮಾಡಿದ್ನಿ. ಅದಾದ ಕೂಡಲೇ ನೆಕ್ಸ್ಟ್ ನಾನು ಟೀ ತೊಗೊಂಡೆ. ಟೀ ಜೊತೆ ನಮ್ಮ ಈ ಬ್ರೇಕ್ಫಾಸ್ಟನ್ನು ಮುಗಿಸಿದ್ವಿ. ಟೀ ಕೂಡ ಭಾಳ ಅಂದ್ರೆ ಭಾಳ ಚಲೋ ಇತ್ತು. ಓವರ್ ಆಲ್ ನಂಗಂತೂ ಈ ನೇತ್ರಾವತಿ ರೆಸ್ಟೋರೆಂಟ್ ಒಳಗೆ ಬ್ರೇಕ್ಫಾಸ್ಟ್ ಭಾಳ ಚಲೋ ಅನಿಸಿತು. ನೀವೇನಾದರೂ ನೇಸರ್ಗಿ ರೋಡ್ಗೆ ಹೋಗ್ತಿದ್ರು ಅಂದ್ರೆ ಹೈವೇ ಮ್ಯಾಲನ ಐತಿ ನೇತ್ರಾವತಿ ಫ್ಯಾಮಿಲಿ ರೆಸ್ಟೋರೆಂಟ್. ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು. ಇವನ್ ಅಲ್ಲಿ ಸ್ಟಾಫ್ ಕೂಡ ಭಾಳ ಫ್ರೆಂಡ್ಲಿ ಆ್ಯಂಡ್ ಸರ್ವಿಸ್ ಕೂಡ ನಮ್ಮ ಈ ನೇತ್ರಾವತಿ ಫ್ಯಾಮಿಲಿ ರೆಸ್ಟೋರೆಂಟ್ ಲಾಗ್ ನಿಮ್ಗೆ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ನಮ್ಮ ವಿಡಿಯೋಸನ್ನು ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.